ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ ಡೇಸಲ್ಲಂತೂ ಫುಲ್ ಕಂಪ್ಲೀಟ್ ವರ್ಕಲ್ಲೇ ಬ್ಯುಸಿ ಇರೋದ್ರಿಂದ ವೀಕೆಂಡ್ಸಲ್ಲಿ ಆದಷ್ಟು ಪಾಪುನ ಆಚೆ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ. ಎಲ್ಲೋಗ್ತಿದ್ಯಾ ಅಮ್ಮ? ಎಲ್ಲೋಗ್ತೀಯಾ? ಬೂ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ಬೂ ಯಾರ ಮನೆಗೆ ಹೋಗ್ತೀಯಾ? ಯಾರ ಮನೆಗೆ ಹೋಗ್ತೀಯಾ? ಅಲ್ಲಿ ಅಂದರೆ ಯಾರ ಮನೆ? ಯಾರ ಮನೆ? ಆಚೆ ಅಂತ ಗೊತ್ತು, ಆದರೆ ಎಲ್ಲಿ ಅಂತ ಗೊತ್ತಿಲ್ಲ ಅವಳಿಗೆ. ಸೊ ಹಾಗಾಗಿ ಅವಳಿಗೆ ಫಸ್ಟು ಸೈಕಲಲ್ಲಿ ಇರೋ ಒಂದು ರೌಂಡ್ ಓಡಿಸೋಣ ಅಂತ ಅಂದ್ಕೊಂಡೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ. ಮಳೆ ಬಂದು ಸೈಕಲೆಲ್ಲ ಆಲ್ರೆಡಿ ಒದ್ದೆ ಆಗಿತ್ತು, ಬಟ್ ಸ್ಟಿಲ್ ಅವಳು ಅದರಲ್ಲೇ ಕುತ್ಕೊತೀನಿ ಅಂತ ಹಠ ಮಾಡ್ತಾಯಿದ್ಲು. ಡೈಲಿ 1 or 2 hours ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋದ್ರಿಂದ ಸೊ ಅವರು ಸುತ್ತಮುತ್ತ ಜನದ ಜೊತೆ ಬೆರೀತಾರೆ. ನಾನು ಯೂಶ್ವಲಿ ಪಾರ್ಕ್ ಕರ್ಕೊಂಡು ಹೋಗೋಕ್ಕೆ ತುಂಬ ಇಷ್ಟಪಡ್ತೀನಿ. ಅಲ್ಲಿ ಮಕ್ಳುಗಳು ಕೂಡ ಬಂದಿರ್ತಾರೆ ಮತ್ತು ಆ್ಯಕ್ಟಿವಿಟೀಸ್ ಕೂಡ ತುಂಬ ಇರುತ್ತೆ ಅಲ್ಲಿ. ಮತ್ತು ಮಣ್ಣಲ್ಲಿ ಅವ್ರಿಗೆ ಆಟ ಆಡೋಕ್ಕೆ ಬಿಡೋದು ತುಂಬಾ ಇಂಪಾರ್ಟೆಂಟು. ಈಗ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ವೀಕ್ ಡೇಸಲ್ಲಿ ಸಮ್ಟೈಮ್ಸ್ ಮಾರ್ನಿಂಗ್ ಅವ್ರ ಪಪ್ಪ ಆಚೆ ಕರ್ಕೊಂಡು ಹೋಗ್ತಾರೆ ಅವ್ರ ವರ್ಕ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಈವ್ನಿಂಗ್ ಟೈಮ್ ನಾನು ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ ಸೊ ಸಾಧ್ಯವಾದರೆ. ಸೊ ಇವತ್ತು ನಾವು ನ್ಯಾಚುರಲ್ಸ್ ಬ್ಯೂಟಿ ಸಲೂನಿಗೆ ಬಂದಿದ್ವಿ. ಆ್ಯಕ್ಚುಲಿ ನನಗೆ ಹೇರ್ ಕಟ್ ಮಾಡಿಸ್ಬೇಕನ್ನೋ ಪ್ಲ್ಯಾನ್ ಇತ್ತು. ಖುಷಿ ಬಂದು ಅವಳು ಹೇರ್ ಕಟ್ ಮಾಡಿಸ್ಕೊಳ್ಳೋ ಪ್ಲೇಸಲ್ಲಿ ಕುತ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಏನಂದರೆ ಇದು ನೋಡಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾರ್ ಟೈಪ್ ಕೂರಿಸ್ಕೊಳ್ಳೋ, ಯಾಕಂದರೆ ಮಕ್ಕಳು ತುಂಬ ಹಠ ಮಾಡ್ತಾರಲ್ಲ ಹೇರ್ ಕಟ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ. ಇವಳಿಗೆ ಆಲ್ರೆಡಿ ಕೂದಲು ಕಟ್ ಮಾಡಿಸಿರೋದ್ರಿಂದ ನೆಸೆಸಿಟಿ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿಸ್ಬೇಕಾದ್ರೆ ಈ ಥರಲ್ಲಿ ಕೂರಿಸ್ಕೊಂಡು ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಅವಳಿಗೆ ಅದರಲ್ಲಿ ಕುತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ಲು ಕಾರು. ಒಂದು ನಾನು ವೆಯ್ಟಿಂಗ್ ಟೈಮ್ಸ್ ಎಲ್ಲ ಇವಳು ಆರಾಮಾಗಿ ಅದರಲ್ಲಿ ಏನೂ ಅಳ್ಳಿಲ್ಲ, ಸುಮ್ಮನೆ ಕುತ್ಕೊಂಡಿದ್ಲು. ಅವಳಿಗೆ ಎಷ್ಟು ಎಕ್ಸ್ಪ್ಲೋರಿಂಗ್ ಖುಷಿ ಕೊಡುತ್ತೆ ಅಂದರೆ ಹೊಸ ಜಾಗಕ್ಕೆ ಬಂದಿದ ತಕ್ಷಣ ಅವಳು ಕೆಲವೊಂದು ಮಕ್ಕಳು ಬೇರೆ ಯಾರನ್ನಾರ ನೋಡಿದ್ರೆ ಅಳೋದು ಎಲ್ಲ ಮಾಡ್ತಾರೆ. ಇವಳಿಗೇನೆಂದರೆ ಹೊರ್ಗಡೆ ನೋಡಬೇಕು ಏನಿದೆ ಎಲ್ಲನೂ ಚೆಕ್ ಮಾಡಬೇಕು ಅನ್ನೋ ಎಕ್ಸೈಟ್ಮೆಂಟು. ಇಲ್ಲಿ ನೋಡಿ ನಾವು ಏರ್ ಕಟ್ ಮುಗಿಸ್ಕೊಂಡು ಆಚೆ ಬಂದಮೇಲೆ ಲಿಫ್ಟಲ್ಲಿ ಹೋಗೋಣ ಅಂತ ಅಂದು ಒನ್ ಟೈಮ್ ನಾನು ಲಿಫ್ಟಲ್ಲಿ ಕರ್ಕೊಂಡೋಗಿದ್ದೆ. ಇದು ಯಾಕೋ ಲಿಫ್ಟ್ ವರ್ಕ್ ಆಗ್ತಿರ್ಲಿಲ್ಲ, ಆದರೂ ಸಹ ಹಠ ಮಾಡ್ತಾಯಿದ್ಲು ಲಿಫ್ಟಲ್ಲಿ ಹೋಗೋಣ ಅಂತ ಹೇಳಿ. ಅದ್ರಲ್ಲಿ ಹೋಗೋಕ್ಕೆ ಅದು ವರ್ಕ್ ಆಗ್ತಿಲ್ಲ ಪಾಪು. ಬಾ ಕೈ ಕೊಡು. ಗುಡ್ ಗರ್ಲ್ ಅಲ್ಲ ನೀನು. ನಾನು ಹೋಗ್ತೀನಿ ಬಾಯ್. ಸೊ ಹೇಗೋ ಅವಳನ್ನ ಅಲ್ಲಿಂದ ಕರ್ಕೊಂಡು ಬಂದೆ, ಬಾ ಹೋಗೋಣ ಅಂತೇಳಿ. ಆಮೇಲೆ ಆಚೆ ಕಾರು ಅದೆಲ್ಲ ತೋರಿಸಿದ್ರೆ ಸ್ವಲ್ಪ ಸಮಾಧಾನ ಆಗ್ತಲೆ ಅಂತ ಹೇಳಿ. ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 2 o'clock ಆಗಿತ್ತು. ಸೊ ಅವಳಿಗೆ ಆಲ್ರೆಡಿ ಮಾರ್ನಿಂಗ್ ಇಡ್ಲಿ ಮಾಡಿದ್ದೆ, ಆಲ್ರೆಡಿ ಇದ್ದಿದ್ದರಿಂದ ಅದನ್ನು ತಿನ್ನಿಸ್ದೆ. ಸೊ ಆ್ಯಂಡ್ 2:30ಗೆ ಅವಳು ಮಲ್ಕೊಂಡ್ಬಿಟ್ಲು. ಸೊ ಅದಾದಮೇಲೆ ನಾನು ಏನಾದರೂ ಮಾಡ್ಕೊಂಡು ತಿನ್ನಬೇಕು, ಮತ್ತು ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಅಂತ ಹೇಳಿ ಸೊ ಬೇಗ ಅರ್ಜೆಂಟಲ್ಲಿ ಆಗುವಂಥ ಒಂದು ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಂಡ್ ನಾನು ನಿಮ್ಗೆ ಎಲ್ರಿಗೂ ಹೇಳಿದ್ದೆ ಲೈಕ್ ಹೊಸದು ಏನು ಕಡಾಯಿ ಆ್ಯಂಡ್ ಫ್ರೈ ಪ್ಯಾನ್ ತೊಗೊಂಬಂದಿದ್ದೆ, ಅದು ಹೇಗೆ ಯೂಸ್ ಆಗ್ತಿದೆ ಆ್ಯಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋ ಮೂಲಕ ತೋರಿಸೋಣ ಅಂತ ಅಂದ್ಕೊಂಡೆ. ನಾನು ಮಾಡ್ತಾ ಇರೋವಂಥದ್ದು ಮಸಾಲ ರೈಸ್ ರೆಸಿಪಿ. ಇದು ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬ ಜನ ಇಷ್ಟಪಟ್ಟು ತಿಂತಾರೆ ನಾನು ಕೇಳ್ಪಟ್ಟಿರೋ ಪ್ರಕಾರ. ಆ್ಯಂಡ್ ಯೂಶ್ವಲಿ ಅವ್ರವ್ರ ಊರಲ್ಲಿ ಒಂದೊಂದು ಸ್ಪೆಷಲ್ ಐಟಮ್ಸ್ ಅಂತ ಇರುತ್ತಲ್ಲ. ಸೊ ರೈಸ್ಗೆ ನಾವು ಯೂಶ್ವಲಿ ಬೆಂಗಳೂರಲ್ಲಿ ವೆರೈಟೀಸ್ ಆಫ್ ರೈಸ್ ಮಾಡ್ತೀವಿ, ಬಟ್ ಇಲ್ಲಿ ವೆರೈಟೀಸ್ ಆಫ್ ರೈಸ್ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ರೊಟ್ಟಿ ಆ ಥರದಕ್ಕೆಲ್ಲ ಜಾಸ್ತಿ ಪ್ರಿಫರೆನ್ಸಸ್ಸು. ಸೊ ಆ ಥರ ಒಂದು ರೈಸಲ್ಲಿ ಇದು ಒಂದು ರೈಸ್ ನಾವು ಮಾಡ್ತಾ ಇರೋವಂಥದ್ದು ವೆರಿ ಸಿಂಪಲ್ಲು. ಸೊ ನಾನಿಲ್ಲಿ ಆಲ್ರೆಡಿ ಕಡಲೆಬೇಳೆ, ಉದ್ದಿನಬೇಳೆ ಆ್ಯಂಡ್ ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿಣ, ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಂಡ್ 1 ಈರುಳ್ಳಿ ಹಾಕಿದ್ದೀನಿ. ಆ್ಯಂಡ್ ಸಣ್ಣ 2 ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ, ಹುಳಿ ಥರ ರುಚಿ ಕೊಡುತ್ತೆ ಅಂತ. ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾಗಿದ ತಕ್ಷಣ ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಕಂಫರ್ಟಬಲ್ ಅನಿಸುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ.
ಇವಾಗ ನಾನು ಹಾಕ್ತಿರೋ ಅಂಥದ್ದು ಮಸಾಲೆ ಖಾರ ಅಂತ. ಇದು ಉತ್ತರ ಕರ್ನಾಟಕ ಸೈಡಲ್ಲಿ ಪ್ರಿಪೇರ್ ಮಾಡ್ತಾರೆ. ಈಗ ಬೆಂಗಳೂರು ಸೈಡ್ ಆ ಸೈಡಲ್ಲೆಲ್ಲ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಸಾಂಬಾರು ಪುಡಿ ಅಂತಾರಲ್ಲ ಆ ಥರ ಇಲ್ಲಿ. ಬಟ್ ಆದರೆ ಇದರಲ್ಲಿ ಡಿಫ್ರೆಂಟ್ ಏನಂತ ಅಂದರೆ ಈವನ್ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರೆ. ಇವನ್ ನಾನು ಹೇಗೆ ಪ್ರಿಪೇರ್ ಮಾಡ್ತಾರೆ ನೋಡಿಲ್ಲ, ಬಟ್ ಕೇಳಿರೋದು. ಸೊ ಅದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಇದು ಪುಡಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ತವಾ ಎಷ್ಟು ಕ್ಲಿಯರಾಗಿದೆ, ಈವನ್ ಏನು ಅರಿಶಿನ ಕೂಡ ಅಂಟ್ಕೊಂಡಿಲ್ಲ. ಸೊ ಎಷ್ಟು ಚೆನ್ನಾಗಿ ಅನಿಸಿದೆ. ಎಸ್, ಇದು ಪ್ರಿಪೇರ್ ಆಯಿತು. ದೆನ್ ರೈಸ್ ಕೂಡ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದರಿಂದ ರೈಸು ದೆನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡೆ. ಸೊ ಆಲ್ರೆಡಿ ರೆಡಿ ಆಯಿತು. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.